ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ 4th ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ನಮ್ಮ ಗೌರಿಗೆ ಮತ್ತು ನಮ್ಮ ಬೈರಂಗೆ ಎಲ್ರಿಗೂ ತಿಂಡಿ ಇಟ್ಬಿಟ್ಟು ಅವ್ರು ತಿಂಡಿ ತಿಂತಾಯಿದ್ರು. ಅಷ್ಟರಲ್ಲಿ ನಂಗೆ ಕಾಫಿ ಕುಡಿದು ಆಮೇಲೆ ನಮ್ಮ ಚಾರ್ಲಿ ನಾನು ಕಾಫಿ ಕುಡಿಬೇಕಾದ್ರೆ ಬಂದು ನನ್ನ ಪಕ್ಕ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಅವಳಿಗೆ ನಾನಾಗಲಿ ನಮ್ಮ ಯಜಮಾನ್ರಾಗಲಿ ಇದ್ದರೆ ನಿದ್ದೆ ಮಾಡೋಕ್ಕೆ ಫಸ್ಟ್ ಹಾಸಿಗೆ ಮೇಲೆ ಬರ್ತಾಳೆ ಅವಳು ಯಾವಾಗ್ಲೂ. ವಾಶ್ರೂಮ್ನ ಎಲ್ಲರೂ ಸ್ನಾನ ಮಾಡೋಕ್ಕೆ ಅಂತ ಯೂಸ್ ಮಾಡಿದ್ರೆ ನಮ್ಮ ಮನೇಲಿ ಈ ಥರ ಹಳೆ ಐಟಮ್ಸ್ ಎಲ್ಲ ಇಡೋಕ್ಕೆ ಯೂಸ್ ಮಾಡಿದ್ದೀವಿ. ಇದನ್ನು ಈಗ ವಾಟರ್ ಕನೆಕ್ಷನ್ ಕೊಡಿಸ್ಬೇಕು. ಆ್ಯಕ್ಚುಲಿ ವಾಶ್ರೂಮ್ ಎಲ್ಲ ಚೆನ್ನಾಗೇ ಐತೆ, ಬಟ್ ವಾಟರ್ ಕನೆಕ್ಷನ್ ಇಲ್ಲ. ಅದಕ್ಕೋಸ್ಕರ ಇದನ್ನೇ ಈ ಥರ ಎಲ್ಲ ಯೂಸ್ ಮಾಡ್ಕೊತಾ ಇದ್ದೀವಿ. ಮೋಸ್ಟ್ಲಿ ನೆಕ್ಸ್ಟ್ ಫೆಬ್ರವರಿ ಜನವರಿಲಿ ಇದನ್ನು ವಾಟರ್ ಕನೆಕ್ಷನ್ ಕೊಡಿಸ್ಬೋದು. ಇವಾಗ ನ್ಯೂ ಇಯರ್ ಅಲ್ವಾ, ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಬಂದಿದ್ದೆ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಒಂದು ಸ್ವಲ್ಪ ನಮ್ಮ ಅಕ್ಕ ಮನೆಗೆ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ನನ್ನ ಬಿಟ್ಕೊಡ್ತಾಯಿದ್ರು. ಇಲ್ಲಿಂದ ಬಿಡಿಸ್ಕೊಂಡು ಚನ್ನಪಟ್ಟಣ ಅಲ್ಲಿ ಪಾನಿಪುರಿ ತಿಂದೆ. ಆ್ಯಕ್ಚುಲಿ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪಾನಿಪುರಿ ತಿಂದ್ಕೊಂಡು ಅರ್ಜೆಂಟಲ್ಲಿ ತಿಂದೆ ಅಲ್ವಾ, ಅದಕ್ಕೋಸ್ಕರ. ಮತ್ತು ಅಲ್ಲಿ ಬಂದು ಬಸ್ ಹತ್ತಿದ್ರೆ ಬಸ್ಸಲ್ಲಿ ಹೆವಿ ರಶ್ಶು, ಫುಲ್ ನಿಂತ್ಕೊಂಡು ಬಂದಿದ್ದಾಯಿತು. ಯಪ್ಪಾ ಸಾಕಾಗೋಗಿತ್ತು ನನಗೆ ಬಸ್ಸಲ್ಲಿ ನಿಂತ್ಕೊಂಡು ಬರೋ ಅಷ್ಟರಲ್ಲಿ. ಮತ್ತು ಬೆಂಗಳೂರಲ್ಲಿ ಏನೋ ಹಬ್ಬ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಮೋಸ್ಟ್ಲಿ ಯಾವುದೋ ದೇವಸ್ಥಾನದ್ದು ಏನೋ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಅದು ನೋಡೋಕ್ಕೆ ಈ ಥರ ಕಾಣಿಸ್ತಾ ಇತ್ತು. ಅಲ್ಲಿ ಯಾವುದೋ ದೇವಸ್ಥಾನದ್ದೇನೋ ಫಂಕ್ಷನ್ ಅಂತ ಅನಿಸುತ್ತೆ. ನನಗೆ ಕ್ಲೀನಾಗಿ ಗೊತ್ತಿರಲಿಲ್ಲ, ಬಟ್ ಯಾರೋ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲ ಅಂತ ವೀಡಿಯೋ ಮಾಡಿಕೊಂಡೆ. ಬಸ್ಸಲ್ಲಿದ್ದ ತಕ್ಷಣ ನಮ್ಮ ಅಂಕಲ್ಗೆ ಫೋನ್ ಮಾಡಿದ್ದೆ. ಅವ್ರು ಬಂದು ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾದ್ರೆ ಹೇಳಿದ್ರು, ನೀನು ಸರ್ಪ್ರೈಸ್ ಎಲ್ಲ ಕೊಡೋಕ್ಕಾಗಲ್ಲ ಅವರಿಗೆ, ಆಲ್ರೆಡಿ ಅಮ್ಮ ಫೋನ್ ಮಾಡಿ ಹೇಳಿರುತ್ತೆ ಅಂತ. ಮನೆಗೆ ಬಂದಿದ್ದ ತಕ್ಷಣ ಇವ್ರುಗಳ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು. ಅದರಲ್ಲೂ ಫುಲ್ ನಮ್ಮ ಚಿನ್ನಮ್ಮ ಅಂತೂ ಫುಲ್ ಶಾಕಲ್ಲಿದ್ಲು. ಆಮೇಲೆ ನಮ್ಮ ಅಪ್ಪು ಅಕ್ಕ ಬಂದೈತೆ ಅಂತ ಅವನು ಫುಲ್ ಶಾಕಲ್ಲಿದ್ದ. ಅದೇ ಆಮೇಲೆ ನಮ್ಮಮ್ಮ ವೀಡಿಯೋ ಕಾಲ್ ಮಾಡಿ ಎಲ್ರಿಗೂ ಹೇಳ್ತಾ ಇತ್ತು, ಅವಳು ಹೇಳ್ಬೇಡ ಅಂತ ಹೇಳಿದ್ಲು ಅಂತೆಲ್ಲ. ಆಮೇಲೆ ಊಟ ಎಲ್ಲ ಮಾಡಿದ್ರಾ ಅಂತೆಲ್ಲ ಕೇಳ್ತಾಯಿತ್ತು ನಾನು ಬಂದಮೇಲೆ. ಆಮೇಲೆ ನಮ್ಮ ಯಜಮಾನ್ರು ಫೋನ್ ಇಸ್ಕೊಂಡು ಮಾತಾಡ್ತಾಯಿದ್ರು. ಇದಾಗಿತ್ತು ನನ್ನ 4th ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.